ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತಿನ ಬ್ಲಾಗ್ ಆಫ್ಟರ್ ಲಾಂಗ್ ಟೈಮ್ ನಾನು ಶೂಟ್ ಹೋಗ್ತಾ ಇದ್ದೀನಿ. ಸೊ ಒಂದು ಆ್ಯಡ್ ಶೂಟ್ ಇದೆ. ಸೊ ಅಲ್ಲಿ ಯಾರ್ಯಾರು ಬರ್ತಾರೆ, ಏನೇನೆಲ್ಲ ಫನ್ ಮಾಡ್ತೀವಿ, ಆಮೇಲೆ ಯಾರ್ಯಾರು ಆರ್ಟಿಸ್ಟ್ಗಳು ಬರ್ತಾರೆ ಅಂತ ಸಣ್ಣದಾಗಿ ಕ್ಲಿಪ್ಪಿಂಗ್ಸ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಸುಮಾರು ಜನಕ್ಕೆ ಡೌಟ್ ಇರುತ್ತೆ ನನಗೇನು ವರ್ಕ್ ಮಾಡ್ತೀನಿ ಅಂತ. ಒಂದು ನಾನು ಶೂಟಿಂಗ್ ಲೈನಲ್ಲಿ ಇರ್ತೀನಿ, ಇಲ್ಲ ಡಬ್ಬಿಂಗ್ ಮಾಡ್ತಿರ್ತೀನಿ. ಸೊ ವೆಲ್ಕಮ್ ಬ್ಯಾಕ್. ಇವಾಗ ಟೈಮ್ ಈಗ 6 ಗಂಟೆ ಆಗಿದೆ, ಇನ್ನೂ ಕತ್ಲಾಗಿದೆ. 5:15 ಎದ್ದು ರೆಡಿ ಆಗಿದ್ದೀನಿ. ನಿಮಗೆ ತೋರಿಸ್ತೇನೆ. ಡೋರ್ ಓಪನ್ ಮಾಡ್ತಾ ನೋಡಿ. ಇನ್ನು ಇವಾಗ ಬೆಳಕಾಗಿದೆ, ನಾವು ರೆಡಿನೂ ಆಯಿತು, ಈಗ ಹೊರಡಬೇಕು. ಸಿ ಎಷ್ಟೇ ಬೇಗ ಹೊರಟರು ನಮ್ಮ ಅಕ್ಕ ಹೊರಟಿರಲ್ಲ. ಇಲ್ಲಿ ನೋಡಿ ಸುಂದ್ರಿ ಬಾಯ್ ನೋಡಿ, ಇವಾಗ ಬರ್ತಾ ಇದ್ದಾಳೆ. ಬೆಳಕೆ ಆಗಿಲ್ಲ, ಲೇಟ್ ಹುಡುಗಿ ಜೊತೆ ಹೋಗೋದೇ ದೊಡ್ಡ ತಲೆನೋವು. ಮಾನ ಬರೆದಿದ್ಯಾ ನಿನಗಿದ್ಯಾ? ಎಷ್ಟು ಲೇಟ್ ಬರ್ತಾಳೆ ನೋಡು. ಈ ಚಳಿಲಿ ಒಂದು ವಾಕ್ ಮಾಡೋದಿದೆಯಲ್ಲ, ಸೂಪರ್. ಅದು ಈ ಬರಲ್ಲ ವಾಕಿಂಗ್, ಸಖತ್ತಾಗಿದೆ. ಒಂಥರ ಕೂಲ್ ಮೈಂಡ್. ಬೇಗ ಇದ್ವಲ್ಲ. ಸೊ ಈಗ ಇಲ್ಲಿಂದ 1.5 ಕಿಲೋಮೀಟ್ರ್ ವಾಕ್ ಮಾಡಬೇಕು. ಚಳಿ ಆಗ್ತಿದೆ, ಸ್ವೆಟ್ರ್ ಹಾಕಿದ್ರೆ ಚಳಿ, ಯಾಕಂದರೆ ಚಳಿಗಾಲ ಅಲ್ವಾ, ಡಿಸೆಂಬರು. ನೋಡಿ ಯಾರೂ ಇಲ್ಲ, ಈಗ 6:25. ಓಕೆ ಬಾಯ್. ಅಲ್ಲೇ ಸಿಗ್ತೀನಿ, ಮೆಟ್ರೋದಲ್ಲಿ ಹೋಗಿ ಅಲ್ಲಿಂದ ವೈಟ್ ಫೀಲ್ಡ್ ಮೆಟ್ರೋ ಹತ್ತಿ ಸಿಗ್ತೀನಿ. ಬಾಯ್. ನೋಡಿ ಹೋಗ್ತಾ ದಾರಿಲಿ ದೇವ್ರ ಕೈ ಮುಕ್ಕೊಂಡು ಹೋಗ್ತಾ ಇದ್ದೀವಿ. ಗಣಪತಿ ಫೈನಲ್ ಆಗಿ ಮೆಟ್ರೋ ಹತ್ರ ಬಂದು ಈಗ ಬಾಯ್ ಮಾಡಿ. ಈಗ ಹೊರಡೋದು ಟೈಮ್ ಆಗೋಯ್ತು. ಬೇಗ ಹೋಗ್ಬಿಟ್ಟು ಅದೋಗಿ. ಇವಾಗ ಮೆಟ್ರೋ ಬಂತು ಫೈನಲ್ ಆಗಿ. ಈಗ ನಾವು ಹೊರಟಿದ್ದೀವಿ. ಮೆಟ್ರೋದಲ್ಲಿ 1-2 ಕ್ಲಿಪ್ಪಿಂಗ್ಸ್ ಇರಲಿ ಅಂತ ನಾನು ಇದು ಮಾಡ್ತಿದ್ದೆ. ಆನ್ ದ ವೇ ನಮಗೆ ಇಸ್ಕಾನ್ ಟೆಂಪಲ್ ಸಿಗುತ್ತೆ. ಸೊ ಇಸ್ಕಾನ್ ಟೆಂಪಲ್ನ ನೋಡಿಕೊಂಡು ಆ ವೆದರ್ಗೆ ಸಖತ್ತಾಗಿತ್ತು. ಸೊ ನೋಡೋಣ. ಹಾಗೆ ಈ ಚಳಿಲಿ ಸೂಪರಾಗಿರುತ್ತೆ ಓಡಾಡೋಕ್ಕೆ. ಈಗ ನಾವು ಟ್ರಿನಿಟಿ ಮೆಟ್ರೋ ಹತ್ರ ಬಂದಿದ್ದೀವಿ. ಇಲ್ಲೆಲ್ಲ ಬಿಲ್ಡಿಂಗ್ ಹೆಂಗಿದೆ ನೋಡಿ, ಚೆನ್ನಾಗಿದೆ. ಹೋಟ್ಲ್ ನೋಡ, ಒಂಥರ ಸೂಪರಾಗಿದೆ ಹೋಟೆಲ್ ಇದು. ಬಂದಿರೋದು ಈ ಹೋಟ್ಲಲ್ಲಿ ಶೂಟ್ ನಡೆಯೋದು. ಈಗ ಸಖತ್ತಾಗಿದೆ. ನಾವು ತುಂಬ ದೊಡ್ಡ ಹೋಟ್ಲಿಗೆ ಬಂದಿದ್ದೀವಿ. ಫಾರ್ ದ ಫಸ್ಟ್ ಟೈಮ್ ನಾನು ಈ ಥರ ದೊಡ್ಡ ಹೋಟ್ಲು ನೋಡ್ತಾ ಇರೋದು. ಸೊ ಅಲ್ಲ, ಎಷ್ಟು ದೊಡ್ಡ ಹೋಟ್ಲು ಅಂದರೆ ಏನಿಲ್ಲ, ವಯಸ್ಸು ಚಳಿಗೆ ಸೆಟ್ ತಿನ್ನಬೇಕು. ಸೊ ಫೈನಲ್ ಆಗಿ ಒಂದು ಫೋಟೋ ತಕ್ಕೊಂಡು, ತುಂಬ ದೊಡ್ಡ ಹೋಟ್ಲದು, ತುಂಬ ಅಂದರೆ ಶ್ರೀಮಂತರೇ ಬರೋದು ಆ ಹೋಟ್ಲಿಗೆ. ಸೊ ಸ್ವಲ್ಪ ನಾನು ಸಮಾಧಾನ ಮಾಡಿಕೊಂಡು ಫೀಲ್ ಮಾಡಿಕೊಂಡು ಆ ಮೂಮೆಂಟ್ನ ಎಂಜಾಯ್ ಮಾಡ್ತಾಯಿದ್ದೆ. ಹಾಗೆ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡು ನೋಡಿ ಎಷ್ಟು ಸ್ಟ್ಯಾಂಡರ್ಡ್ ಫೀಲ್ ಗೊತ್ತೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಈ ಕಡೆ ತಿಂಡಿ ನೀವು ವ್ಲಾಗ್ ಮಾಡ್ತೀರಾ? ಚೇಂಜ್ ಆಗಿದೆ ಈಗ, ನೋಡ್ತಾ ಇದ್ದೀವಿ. ಈಗ ಗ್ರೌಂಡಲ್ಲಿ ಶೂಟ್ ಅಂತೆ. ಸೊ ಕ್ರಿಕೆಟ್ ಶೂಟು ಮಾತಾಡ್ತಿದ್ದೀನಿ. ನಾವೆಲ್ಲ ಎಷ್ಟು ಜನ ಇದ್ದೀವಿ. ತಿಂಡಿ ತಿಂತಾ ಇದ್ದೀವಿ.
ಒಂದು ಗ್ರೌಂಡಲ್ಲಿ ತಿಂಡಿ ಸ್ಟಾರ್ಟ್. ಪಶು ಬಂದು ಈಗ ತಿಂಡಿ ತಿಂದು ಸಿಗುವ. ಈಗ ಕಾಫಿ ಕುಡಿತಾ ಇದ್ದೀವಿ. ನನ್ನ ಬ್ಲಾಗಲ್ಲಿ ಅವಳೇ ತೋರಿಸ್ತಾ ಇದ್ದೀನಿ ಅನಿಸುತ್ತೆ. ನಗು ಬರ್ದು ಮಾಡ್ಕೊ. ಶೂಟಿಂಗ್ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ. ಅಲ್ಲಿ ಆ ಥರ ಸುಮ್ಮನೆ ವೀಡಿಯೋನ ಮಾಡೋಂಗಿಲ್ಲ. ನಾವು ಮುಂಚೆನೇ ಪೋಸ್ಟ್ ಮಾಡೋಂಗಿಲ್ಲ. ಶೂಟಿಂಗ್ ನಡೆಯೋ ಟೈಮಲ್ಲಿ ಅವ್ರದ್ದೇ ಆದ್ರಂಥ ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ. ಸೊ ಅದನ್ನು ನಾವು ಫಾಲೋ ಮಾಡಲೇಬೇಕು. ಹಂಗಂತ ನಾನು ಎಲ್ಲ ಕ್ಲಿಪ್ಪಿಂಗ್ಸು ಏನು ಶೂಟ್ ಮಾಡ್ತಾ ಇದ್ದಾರೆ ಅಂತ ತೆಗ್ದಿಲ್ಲ. ಜಸ್ಟ್ ಒಂದು ಸೆಟ್ದು ಹಾಕಿದ್ದೀನಿ ಅಷ್ಟೇ. ನನಗೆ ಗೊತ್ತಿರ್ಬೋದಲ್ವಾ, ಭಾಗ್ಯಲಕ್ಷ್ಮಿಲಿ ಮಾಡಿದ್ದಾರೆ. ಮಧ್ಯಾಹ್ನದ ಊಟ ಪೂರಿ, ವಡೆ, ಗಸಗಸೆ ಪಾಯಸ, ನಾರ್ಮಲ್ ಪಾಯಸ. ನಾವು ಲೊಕೇಶನ್ ಚೇಂಜ್ ಆಯಿತು. ಎಂಪೈರ್ ಹೋಟ್ಲಿಗೆ ಹೋಗ್ತಾ ಇದ್ದೀವಿ. ಸೊ ನೋಡೋಣ, ತುಂಬ ಲೊಕೇಶನ್ ಚೇಂಜ್ ಆಗ್ತಾನೆ ಇದೆ. ತುಂಬ ಅಲ್ಲ, ಮೂರು ಕಡೆ ಚೇಂಜ್ ಆಗಿದೆ. ಸೊ ನೋಡಿ, ಹುಡುಗಿರೆಲ್ಲ ಹೋಗ್ತಾ ಇದ್ದೀವಿ, ಬಾಯ್ಸ್ ಎಲ್ಲ ಹೋಗಾಯಿತು. ಇಲ್ಲೆಲ್ಲ ಒಂಥರ ಡಿಫ್ರೆಂಟ್ ಆಗಿದೆ. ಅಂದ್ರೆ ಯಾವುದೋ ಒಂದು ಊರಿಗೆ ಬಂದಿರೋ ಫೀಲ್ ಆಗ್ತಾ ಇದೆ, ವೈಬ್ ಕೊಡ್ತಾ ಇದೆ. ಮಸ್ತ್ ಇದೆ ಮಾತ್ರ, ಒಂಥರ ಗುಡ್ ವೈಬ್ ಕೊಡ್ತಾ ಇದೆ. ಸೊ ನಾವಿವಾಗ ಚರ್ಚ್ ಸ್ಟ್ರೀಟ್ ಹತ್ರ ಬಂದಿದ್ದೀವಿ. ಎಲ್ಲ ಡಿಫ್ರೆಂಟ್ ಆಗಿದೆ. ಯಾವುದಿದು ಮಂಕಿ ಬಾರ, ಚೆನ್ನಾಗಿದೆ. ನಾನು ವಾಯ್ಸ್ ಓವರ್ ಕೊಡ್ತೀನಿ, ನಂಗೆ ನಾಚಿಕೆ ಆಗುತ್ತೆ. 4 ಜನ ಹುಡುಗಿರು ಹಾಕೊಂಡು ಹೋಗ್ತಾ ಇದ್ದೀವಿ. ಸೆಲ್ಫಿ ನಾವು ಯಾಕೆ ನೋಡಿ, ಸೂಪರ್. ಚರ್ಚ್ ಸ್ಟ್ರೀಟ್ ಹತ್ರ ಬಂದಿದ್ದೀವಿ. ತುಂಬ ಅಂದರೆ ತುಂಬಾ ಒಂಥರ ಅಫಿಷಿಯಲ್ಸ್ ವೈಬ್ ಕೊಡ್ತಾ ಇದೆ. ಸೊ ಇವಾಗ ನಾವು ಒಂದು ಹೋಟ್ಲಿಗೆ ಬಂದಿದ್ದೀವಿ. ಏನಾಯ್ತು? ಯಾಕೆ ನಾವಿವಾಗ ಇದು ಯಾವುದೋ ಒಂದು ಮಾಲಿಗೆ ಬಂದಿದೆ, ಐಶ್ವರ್ಯ ಹತ್ರ. ಸೊ ಈಗ ನಾವು ಬಂದಿದ್ದೀವಿ. ಈಗ ನೆಕ್ಸ್ಟ್ ಎಲ್ಲ ನನಗೆ ಗೊತ್ತಿಲ್ಲ. ನಮ್ಮ ದಿನ ಶೂಟ್ ಲೇಟ್ ಅಂತೆ. ಸೊ ಹಾಗಾಗಿ ತುಂಬ ಟೈಮ್ ವೇಸ್ಟ್ ಮಾಡ್ತಾಯಿದ್ದೀವಿ. ಸೊ ಲೆಟ್ಸ್ ಸಿ. ಇಲ್ಲೆಲ್ಲ ಪರ್ಫ್ಯೂಮ್ ಇದೆ, ಸೆಲೆಕ್ಟೆಡ್ಡು. ಕಥಾಗಿದೆ ಮಾತ್ರ. ಒಂಥರ ಫಾರಿನ್ನು ಅವರೆಲ್ಲ ಇರ್ತಾರಲ್ಲ, ಆ ಥರ ವೈಬ್ ಕೊಡ್ತಾ ಇದೆ ನನಗಂತೂ. ನಿಜವಾಗ್ಲೂ ಗ್ರೇಟ್. ನಮ್ಮದು ಶೂಟ್ ಇರೋದು ಇದೇ ಪ್ಲೇಸಲ್ಲಿ ಒಳಗಡೆ. ನಾವು ಹೊರಗಡೆ ಓಡಾಡ್ತಾ ಇದ್ದೀವಿ. ಇಲ್ಲೆಲ್ಲ ಫುಲ್ಲು ಪಬ್ಬು, ಇಲ್ಲಿ ಪಬ್ಬು ಯಪ್ಪ ಸೂಪರು. ಮಾತ್ರ ಇಲ್ಲಿ ಕುಡ್ದು ಎಂಜಾಯ್ ಮಾಡೋರಿಗೆ ಒಳ್ಳೆ ರೋಡ್ ಇದು ಅಲ್ವಾ. ಎಲ್ಲ ಕಡೆ ಬಾರು, ಪಬ್ಬು, ಡ್ಯಾನ್ಸು ಇದೆ. ಇಲ್ಲೆಲ್ಲ ಹೂವೆಲ್ಲ ಮಾರ್ತಿರ್ತಾರೆ ನೋಡಿ. ಎಷ್ಟಿದು ಸರ್? ಇದು ರಿಂಗ್ ಎಷ್ಟು? ಎಷ್ಟು ಅಂತ ಗೊತ್ತಿಲ್ಲ. ಎಷ್ಟು? ನಂಗೆ ಈ ಥರದ್ದು ಇಷ್ಟ ಆಗುತ್ತೆ. 200 ಕಲರ್ಸ್ ಏನಂದರೆ ಇದು ತುಂಬ ಸರ್ ಇದೆಷ್ಟು? ದಿಸ್ ಇಸ್ ಫುಲ್ ವೈಟ್. ಅದು ಡಬಲ್ ಬರುತ್ತೆ, 380 ಚೆನ್ನಾಗಿರುತ್ತೆ.
ಈ ಥರ ಇನ್ನೊಂದು ಪೀಸ್ ಕೊಡಿ. ಇದೇ ಕಡೆ ಟ್ರೆಂಡ್ ಆಗಿರೋದು ಎಲ್ಲ ಶೋರೂಮಲ್ಲಿ ಇನ್ನೂ ಗೊತ್ತಿಲ್ಲ. ಯಾವ್ದು ಬೇಕು ನೋಡು. ಈ ಥರ ಇಲ್ಲ, ಈ ಥರ ಇದು ಚೆನ್ನಾಗೈತೆ. ಎಷ್ಟಿದು? 300. ಕಮ್ಮಿ ಇಲ್ವಾ? ಈಗ ವಯಸ್ಸು ತಾಳ್ತಾಳೆ ಸ್ಪೆಕ್ಸ್ ಚೆನ್ನಾಗಿದೆ. ಹಾಕೊಂಡು ನೋಡು ಒಂದ್ಸಲ, ಹಾಕೊಂಡು ನೋಡಿ. ಮಹಾತ್ಮ ಗಾಂಧಿ ಅಂದರೆ MG ರೋಡ್ ಅಂತ ಇಲ್ಲೇ ಇದೆ ನೋಡಿ. ಅದ್ರ ಪಕ್ಕದಲ್ಲೇ ಏನು ಶಾಪಿಂಗ್ ಇದೆ, ಸೂಪರು ನೋಡಿ. ಕಣ್ಣು ತುಂಬ್ಕೊಂಡ್ಬಿಟ್ಟೈತೆ. ನಾವಿವಾಗ ಮೇಲ್ಗಡೆ ಹೋಗೋಣ ಅಂತ ಮೇಲ್ಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಕ್ಲಿಪ್ಸ್ ಅಂತೂ ನಿಜವಾಗ್ಲೂ ಸಖತ್ತಾಗಿದೆ. ಆಲ್ಮೋಸ್ಟ್ ಇದರ ರೇಟ್ ಬಂದುಬಿಟ್ಟು ಐ ಥಿಂಕ್ 750 ಅಂತೆ. ನಾನು ನಿಜವಾಗ್ಲೂ ನೋಡಿ ಶಾಕ್ ಆಯಿತು. ಆಮೇಲೆ ನೋಡೋಣ ಇನ್ನು ಕಮ್ಮಿಗೆಲ್ಲ ಸಿಗುತ್ತೆ ಅನ್ನೋ ಅಂತ ನೋಡಿದ್ರೆ 499 ರುಪೀಸ್ ಕ್ಲಿಪ್ಸ್ ಅಂತೆ. ನಾನು ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. 499 ರುಪೀಸ್ ಅಂದರೆ ಇದೆಲ್ಲ ನಮ್ಮಂಥವ್ರಿಗಲ್ಲ, ತುಂಬ ಸ್ಟ್ಯಾಂಡರ್ಡ್ ಇರೋರು, ಆಮೇಲೆ ಶ್ರೀಮಂತರು ಅವ್ರಿಗೆಲ್ಲ ಸೆಟ್ ಆಗುತ್ತೆ. ಹಾಗೆ ಈ ಒಂದು ಬಾಟ್ಲು 1200 ಅಂತೆ. ಯಾಕೆ ಬೇಕು ಗುರು, ಜಸ್ಟ್ ನೋಡಬೇಕು ಬರಬೇಕು ಅಂದ್ಕೊಂಡು ನಮ್ಮ ಪಾಡಿಗೆ ನಾವು ಬಂದ್ವಿ. ಏನು ಅಂದರೆ ನಮ್ಮದೆಲ್ಲ ಬಜೆಟು 100, 200, 500 ಒಳಗಡೆ. ಹಾಗೆ ಸ್ಪೆಕ್ಸ್ ನೋಡ್ತಾ ಇದ್ದೆ, 799 ರುಪೀಸ್ ಸ್ಪೆಕ್ಸ್ ಅಂತೆ. ಸೊ ಹಾಕ್ಕೊಂಡೆಲ್ಲ ನೋಡ್ಬೋದು, ಟ್ರಯಲ್ ಮಾಡ್ಬೋದು ಅಂತ ಹೇಳಿದರು. ಸೊ ಅದಕ್ಕೆ ನೋಡ್ತಾ ಇದ್ದೀನಿ, ಒಂದು ಇರಲಿ ಅಂತ. ಐ ಮೀನ್ ಈ ಬ್ಯಾಗ್ ಅಂತೂ ನೆಕ್ಸ್ಟ್ ಲೆವೆಲ್ ಕ್ವಾಲಿಟಿ ಅಂದರು. ರೇಟ್ ಬಂದುಬಿಟ್ಟು 1300 ಸಮಥಿಂಗ್ ಏನೋ ಇದೆ. ನನಗಂತೂ ತಲೆ ಗಿರ್ರ ಅಂದ್ಬಿಡ್ತು. ಅಲ್ಲಿ ಒಂದೊಂದು ರುಪೀಸೂ ಡೈರೆಕ್ಟ್ 1000 ರುಪೀಸ್ ಮೇಲೇ, ಒಂದು ಕಮ್ಮಿ ಯಾವುದೂ ಇಲ್ಲ. ಸಣ್ಣದಷ್ಟೇ ಹೇಳಿದ್ನಲ್ಲ ಕ್ಲಿಪ್ಸು ಅವೆಲ್ಲ ನಾವು 50-30 ರೂಪಾಯಿಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಬಟ್ ಅವರು 500 ಅಂದರೆ ಅವ್ರ ಲೆಕ್ಕದಲ್ಲಿ 500 ನಮಗೆ 50 ರೂಪಾಯಿ ಲೆಕ್ಕ, ಆ ಥರ ನಾನು ಹೇಳ್ತಾರೆ. ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಹಾಗೆ ಈ ಒಂದು ಬ್ಯಾಗ್ ನೋಡಿದೆ, ನಾರ್ಮಲ್ ಡೈಲಿ ಯೂಸ್ಗೆ ಒಂದು ಸ್ಪೆಕ್ಸ್ ತೊಗೊಂಡ್ವಿ. ಸೊ ತುಂಬಾ ಖುಷಿ ಆಯಿತು. ಇಲ್ಲ ಆ್ಯಕ್ಚುಲಿ ಒಳ್ಳೆ ವೈಬ್ ಇದೆ. ವೈಶ್ ನೆಟ್ಟಿಗೆ ಮಾತಾಡ, ಅವಳು 2 ಸ್ಪೆಕ್ಸ್ ತಗೊಂಡು ಬಾಂಬೆ ಬಿಟ್ಟಾಗ ಬೇಕಂತೆ. ಹುಡುಗಿ ಬೊಂಬಾಟ ಕಾಣಿಸ್ತಿದ್ದಾಳೆ. ನೀನು ಹಾಕು, ನೀನು ಹಾಕೊಳ್ಳೆ. ಹಾಂ, ಮ್ಯಾಚ್ ಆಗ್ತದೆ. ಹಾಂ, ಬ್ಲಾಗಲ್ಲೆಲ್ಲ ಕೊಡು. ಲಸ್ಸಿ ಎಲ್ಲ ಇದೆ ಇಲ್ಲಿ. ಅದು ಬೇಡ, ನನಗೆ ಪೌಚ್ ಬೇಕಿತ್ತು. ವಾವ್, ಕೇಳೋಡು. ಇದು ವಿವೋ X200 ಕ್ಯೂಟ್ ಆಗಿದೆ. ಯಾಕೆ ರೆಡಿ ಸೂಪರ್ ಆಗಿದೆ. ಇಲ್ಲೆಲ್ಲ ಬ್ಯಾಗು. ಇಲ್ಲಿ ಒಂದಿನ ಇನ್ನೊಂದಿನ ಫ್ರೀ ಮಾಡ್ಕೊಂಡು ಬರಬೇಕು. ನಾವು ಶೂಟಿಂಗ್ ಟೈಮಲ್ಲಿ ಇಲ್ಲೆಲ್ಲ ಓಡಾಡ್ತಾ ಇದ್ದೀವಿ, ಬಟ್ ಸ್ಟಿಲ್ ಇಲ್ಲೆಲ್ಲ ಸೂಪರ್ ಆಗಿದೆ. ನೆಕ್ಸ್ಟ್ ಟೈಮ್ ಬರ್ತೀವಿ ಇಲ್ಲಿಗೆ. ಜಾಸ್ತಿ ಸಿಗುತ್ತೆ ಟ್ರಾನ್ಸ್ಪರೆಂಟ್ ಇದು ಕಲೆಕ್ಷನ್ ಫ್ಯಾನ್ಸಿಯಲ್ಲಿ. ಓಕೆ, ಇದು ಫ್ಯಾನ್ಸಿಯಲ್ಲಿ ಪೌಚ್ ಬಂದೈತೆ, ನನಗೆ ಇದು ಇಷ್ಟ ಆಯಿತು. ಕ್ಯಾಮ್ರಾ ಪೌಚ್ ಬಂದಿದೆ, ಶೂ ಪೌಚ್ ಬಂದಿದೆ, ಚಪ್ಪಲಿ ಅದೇ ಬೂಟದು. ಇಲ್ಲಡಿ ಯಪ್ಪ ಸೂಪರ್ ಆಗಿದೆ.
ಈ ಪೌಚ್ ತೊಗೊಂಡಿದ್ದೀನಿ, ತುಂಬಾ ಸಖತ್ತಾಗಿದೆ, ಥರ ಕ್ಯೂಟ್ ಅನ್ನಿಸ್ತು. ಸೊ ತೊಗೋತಾ ಇದ್ದೀನಿ. ನಿಮ್ಗೆ ಗೊತ್ತೇ ಇದೆ ಪೌಚದು ಹುಚ್ಚು ಜಾಸ್ತಿ ನನಗೆ ಅಂತ. ಸೊ ಅವಳು ತಗೊತಾ ಇದ್ದಾಳೆ ಮತ್ತೆ. ಸಖತ್ತಾಗಿ ಕಾಣಿಸ್ತಿದೆ. MG ರೋಡಲ್ಲಿ ಟ್ರೆಡಿಷನಲ್ ಹುಡುಗಿಯರು. ಈ ಥರ ಟ್ರೆಡಿಷನಲ್ ಯಾರು ಬಂದಿರಲ್ಲ ಬಿಡಿ. ಬರ್ತಾರೆ, ರಾಕೇಶ್ ಫೋಟೋಗ್ರಾಫಿ ಮಾಡ್ಲಿಕ್ಕೆ ಬರ್ತಾರೆ. ನಾನು ಬೇಕಂತ ಮಾಡಿದ್ದು. ಈಗ ಹೊಸದು ಒಂದು ತಗೊಂಡು ವೈಶು ಪೌಚ್ ತರಿಸು, ಇಬ್ಬರು ಸೇಮ್ ತಗೊಂಡಿದ್ದೀವಿ. ಸೂಪರ್ ಆಗಿದೆ. ಸ್ಪೆಕ್ಸ್ ಹಾಕಿದ್ದೀವಲ್ಲ, ಅದಕ್ಕೆ ಸ್ಪೆಕ್ಸ್ ಹಾಕ್ಸಿದ್ದೀವಿ. ಈಗ ಎಂಪೈರ್ ಹೋಟ್ಲು, ಇಲ್ಲಿ ಶೂಟಿಂಗು ಹೋಗ್ತಾ ಇದ್ದೀವಿ. ಈಗ ಅಲ್ಲಿ ಹೋಗ್ತಿದ್ದ ಇವಾಗ ಶೂಟ್ ಇವಾಗ ಸ್ಟಾರ್ಟ್ ಆಗ್ತಾಯಿದೆ. ಎಷ್ಟು ಗಂಟೆ ಆಗಿರ್ಬೋದು ಗೊತ್ತಾ? ಇವಾಗ ಆಲ್ಮೋಸ್ಟ್ ಈಗ 6:30 ಸಂಜೆ. ನಾನು ಮಾರ್ನಿಂಗ್ 6:30 ಮನೆ ಬಿಟ್ಟಿದ್ದು. ಕರೆಕ್ಟಾಗಿ 12 ಅವರ್ಸ್ ಆಯಿತು. ಇನ್ನೂ ಒಂದು ಶೂಟು ಮಾಡಿಲ್ಲ. ನಮ್ಮದು ಸೀನ್ ಇರಲಿಲ್ಲ, ಈವ್ನಿಂಗ್ ಇದೆ. ಸೊ ಹಾಗಾಗಿ ಯಾರಿಗೆ ಇಲ್ಲ. ಹಾಯ್. ಈಗ ಮೇಲ್ಗಡೆ ಹೋಗ್ತಾ ಇದ್ದೀವಿ. ನಮ್ಮ ಟೀಮ್ ಬರ್ತಾ ಇದ್ದಾರೆ, ಡಿಸ್ಟೆನ್ಸ್ ಕೊಡ್ತಾ ಇದ್ದಾರೆ. ಈವ್ನಿಂಗ್ ಸ್ನ್ಯಾಕ್ಸ್ ಬರೀ ತಿನ್ನೋದೇ ತರಿಸಿದ್ದೀನಿ. ಆ್ಯಕ್ಚುಲಿ ಔಟ್ಸೈಡ್ ಸಕ್ಕತ್ತಾಗಿ ಕಾಣಿಸ್ತಾ ಇದೆ, ಆಮೇಲೆ ತೋರಿಸ್ತೀನಿ. ಫ್ರಂಟ್ ನೋಡಿ ಅಷ್ಟು ಚೆನ್ನಾಗಿ ಬೇಡ, ಬ್ಯಾಕ್ ಕ್ಯಾಮ್ರಾ ಚೆನ್ನಾಗಿ ನಾವು ಇವಾಗ ನಾವು ಕೆಳಗಡೆ ಶೂಟಿಂಗ್ ಹೋಗ್ತಾ ಇದ್ದೀವಿ. ನಾವು ಇಷ್ಟು ಜನನು ಸೊ ಸೆಟ್ ಇನ್ನ ಮುಗಿತಾನೆ ಇಲ್ಲ. ಈಗ ಹೊರಡ್ತಾ ಇದ್ದೀವಿ ಎಲ್ಲರೂ. ಬೇಜಾರಾಗ್ತಾರೆ. ತುಂಬ ಅಂದರೆ ಒಂದು 10 o'clock ಆಗೋಗಿತ್ತು ಬರೋಷ್ಟೊತ್ತಿಗೆ. ಸೊ ಈಗ ಮೆಟ್ರೋದಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಟ್ರಿನಿಟಿಯಿಂದ ಮೆಜೆಸ್ಟಿಕ್ಕಿಂದ ನಾವು ಲಾಸ್ಟ್ ಸ್ಟಾಪ್ ಹೋಗಬೇಕು. ಸೊ ಈಗ ಹೊರಡ್ತಾ ಇದ್ದೀವಿ. ಸೊ ನೆನ್ನೆ ವ್ಲಾಗು ಇವಾಗ ಎಂಡ್ ಮಾಡ್ತಾ ಇದ್ದೀನಿ. ತುಂಬಾ ಲೇಟ್ ಆಯಿತು ಮನೆಗೆ ಬರೋಕ್ಕೆ. ಆಲ್ಮೋಸ್ಟ್ 10:50 11 o'clock ಹತ್ತಿರ ಆಗೋಗಿತ್ತು. ಸೊ ಬಂದು ಸುಸ್ತಾಗಿ ಮಲಗೋಷ್ಟೊತ್ತಿಗೆ ವ್ಲಾಗ್ ಮಾಡ್ತಾಯಿದ್ದೀನಿ ಅನ್ನೋದು ಮರ್ತೋಯ್ತು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.